ಬಿದ್ದಾಗ ಒನ್ ಡೈಲಾಗ್ ಫೇಲ್ ಆಗಿರೋದು ಬಿದ್ದಾಗ ಒನ್ ಡೈಲಾಗ್ ಅಲ್ಲ ಯಾಕೆ ಸುಳ್ಳು ಹೇಳ್ಬಿಟ್ಟೆ ಫೇಲ್ ಆಗ್ಬಿಟ್ಟು ಪಾಸ್ ಆಗಿದ್ದೇನೆ ಅಂತ ಹೇಳಿ ಅದು ತಪ್ಪಲ್ವಾ? ಹೌದು, ನಮ್ಮ ಅಮ್ಮಂಗೆ ಖುಷಿ ಆಗ್ಬೇಕಂತ ಹೇಳಿದ್ದು, ಅಂದರೆ ಸುಳ್ಳು ಹೇಳ್ತಾ ಇರಲಿಲ್ಲ. ಅಮ್ಮನ ಖುಷಿ ನನ್ನ ಖುಷಿ ಅಷ್ಟೇ. ರಿಯಲ್ ಲೈಫಲ್ಲಿ ಹಂಗಿಲ್ಲವಲ್ಲ. ಇಲ್ಲಪ್ಪ. ಓಕೆ, ಹೇಳು ಪಾತ್ರ ಬಗ್ಗೆ. ಈ ಫಿಲ್ಮ್ ಹೆಂಗೆ ಸಿಕ್ತು? ನಾನು ಉಡುಪಿಯಲ್ಲಿ ಆಡಿಷನ್ ಕೊಟ್ಟಿದ್ದೆ. ಆಡಿಷನಲ್ಲೇ ಸೆಲೆಕ್ಟ್ ಮಾಡಿದರು, ಹೇಳಿದರು ಈ ಥರ ಆಡಿಷನ್ಸ್ ಇದೆ ಅಂತ. ಆಮೇಲೆ ಸ್ಕೂಲಿಗೆ ಒಂದುವರೆ ವಾರ ರಜೆ ಹಾಕ್ಬಿಟ್ಟು ಹೋಗಿದ್ದೆ. ಆವಾಗ ಓದ್ತಾ ಇದ್ದೆ. ಸ್ಕೂಲಲ್ಲಿ ಎಲ್ಲ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಅಪ್ಪ ಅಮ್ಮನೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಡೈರೆಕ್ಟರ್ ಸರು ಸಪೋರ್ಟ್ ಮಾಡಿದ್ದಾರೆ, ಮತ್ತು ನಮ್ಮ ಕೋ ಮೆಂಬರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಮ ಮೊದಲನೇ ಸಿನಿಮಾ? ಹ್ಞೂ, ನಮ್ಮ ಮೊದಲನೇ ಸಿನಿಮಾ. ನೆಕ್ಸ್ಟ್ ಯಾವ್ದಾರು ಮಾಡ್ತಾ ಇದ್ದೀನಿ? ಡೆವಿಲಲ್ಲಿ ಮಾಡ್ತಾಯಿದ್ದೀನಿ, BRBಯಲ್ಲಿ ಮಾಡ್ತಾಯಿದ್ದೀನಿ. ಡೆವಿಲಲ್ಲಿ ಏನು ಪಾತ್ರ? ದರ್ಶನ್ ಸರ್ದು ಚೈಲ್ಡ್ಹುಡ್ ಪಾತ್ರ. BRBನೂ ಸುದೀಪ್ ಸರ್ ಚೈಲ್ಡ್ಹುಡ್ ಪಾತ್ರ. ಎರಡರದ್ದು ಮುಗಿದಿದೆ ಶೂಟಿಂಗ್? ನಂದು BRB ಇನ್ನೂ ಆಗಿದೆ, ಇನ್ನೂ ಐತೆ. ಮತ್ತು ಡೆವಿಲಲ್ಲಿ ಆಗಿದೆ, ಮುಗಿದಿದೆ. ಏನು ಎಜುಕೇಷನ್ ಮಾಡ್ತಾರೆ ಇವಾಗ 9th. ಸೊ ನೆಕ್ಸ್ಟು ಇಂಡಸ್ಟ್ರಿಯಲ್ಲೇ ಆ್ಯಕ್ಟಿಂಗೇ ಮಾಡಬೇಕು ಅಂತ? ಹಾಂ, ಹೌದು ಸರ್. ನನಗೆ ಏಮ್ ಇರೋದು ಒಂದು ಹೀರೋ ಆಗೋಕ್ಕೆ. ಮತ್ತು ನಾನು ಫಸ್ಟಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ, ಇವಾಗ ಆ್ಯಕ್ಟಿಂಗು ಬೇಕಂತ ಆ್ಯಕ್ಟಿಂಗು ಕಲಿತು ಮೂವೀಸ್ ಮಾಡ್ತಾಯಿದ್ದೀನಿ, ಸೀರಿಯಲ್. ಅಂದರೆ ಡೆವಿಲಲ್ಲಿ ನೀನು ಚೈಲ್ಡ್ಹುಡ್ ಮಾಡಿದ್ದೀರಾ? ಹಾಂ. ದರ್ಶನ್ ಸರ್ ಜೊತೆ ಶೂಟಿಂಗ್ ಒಂದು ದಿವಸ ಮೀಟ್ ಆಗಬೇಕಂತ ಹೋದೆ, ಅದೇ ಒಂದೇ ದಿವಸ ಶೂಟಿಂಗ್ ಇದ್ದಿದ್ದು. ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಮೀಟ್. BRBಯಲ್ಲಿ ಏನು ಪಾತ್ರ? ಏನಾದ್ರು ಸುದೀಪ್ ಸರ್ ಪಾತ್ರ, ಚೈಲ್ಡ್ಹುಡ್ ಪಾತ್ರ. ಸುದೀಪ್ ಸರ್ ಚೈಲ್ಡ್ಹುಡ್ ಪಾತ್ರ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲ ಆಶೀರ್ವಾದ. ಥ್ಯಾಂಕ್ ಯು.